Welcome to all. See, in this session, let us take up one example on integration. ನೋಡಿ ಎಲ್ಲರೂ ಕೂಡ ಪರೀಕ್ಷೆ ಮುಂದೋಗಿರೋದ್ರಿಂದ ಯಾವುದೇ ರೀತಿಯಾದಂಥ ಲೇಜಿನೆಸ್ಸನ್ನು ತೋರಿಸೋದು ಬೇಡ. ಸೊ ಪರೀಕ್ಷೆ ನಡೆಯುತ್ತೆ. ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗಿ ಮಿನಿಮಮ್ 50ರಿಂದ 60% ರಿಸಲ್ಟ್ಗೆ ಪ್ರಯತ್ನ ಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವು ಸ್ಟೂಡೆಂಟ್ಸ್ಗಳು ಗ್ರೂಪ್ನಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನೆಲ್ಲ ಹಾಕ್ತಾಯಿದ್ದೀರಿ. ಸೊ ಇದೇ ರೀತಿ ನಾವು ಪೋಸ್ಟ್ ಮಾಡ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್ ಫ್ರೀಲಿ ಆ್ಯಂಡ್ ಪೋಸ್ಟ್ ದೋಸ್ ಕ್ವಶನ್ಸ್ ಇನ್ ದ ಗ್ರೂಪ್. ನೋಡಿ, ಅದು ಗ್ರೂಪಲ್ಲಿ ಆ ಕ್ವಶನ್ಸನ್ನು ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಈ ಸೆಷನಲ್ಲಿ ಇಂಟಿಗ್ರೇಷನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂದರೆ, ಭಾಳಷ್ಟು ಸ್ಟೂಡೆಂಟ್ಸು ನೋಡಿ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂಥ ರಿಸಲ್ಟ್ಸನ್ನು ನೀವು ನೆನ್ಪಿಟ್ಕೊಳ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಕೂಡ ನೀವು ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಇದು ನಮಗೆ ಕೊನೆಯ ಚಾನ್ಸ್ ಆಗಿರೋದ್ರಿಂದ ಸೊ ನಾನು ಒಂದೊಂದೇ ಸಿಂಪಲ್ ಪ್ರಾಬ್ಲಮ್ಸನ್ನು ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಏರಿಯಾಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ಮು ಪಾರ್ಟ್ ಸಿನಲ್ಲಿ ನಮಗೆ ಒಂದು ಕ್ವಶನನ್ನು ನಮಗೆ ಬರುತ್ತೆ 3 ಮಾರ್ಕ್ಸ್ಗೆ. ಹಾಗಾಗಿ ಇನ್ ದಿಸ್ ಸೆಷನ್ ನಾನು ಒಂದು ಕ್ವಶನನ್ನು ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ. ಫೈಂಡ್ ದ ಏರಿಯಾ ಆಫ್ ದ ರೀಜಿಯನ್ ಬೌಂಡೆಡ್ ಬೈ ದ ಕರ್ವ್ y² = 4x and the line x = 3. Okay, so I am repeating once again. So if you have any doubts, so you can post the questions in the group. Specific question, ಒಂದೊಂದೇ ಕ್ವಶನ್ ನೀವು ಕೇಳಿ. ಒಂದೊಂದು ಕ್ವಶನಿಗೆ 4ರಿಂದ 5 ನಿಮಿಷದ ವಿಡಿಯೋವನ್ನು ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಂಕ್ಷನ್ಸ್ ಮತ್ತು ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಎಕ್ಸಾಂಪಲ್ಸನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ಐ ಹೋಪ್ ಆಲ್ ಆಫ್ ಯು ವಿಲ್ ಗೋ ಥ್ರೂ ದ ಕ್ಲಾಸ್. ನಿಮಗೇನಾದರೂ ಸಂಶಯಗಳಿದ್ದರೆ ನೋಡಿ, ಆ ಕ್ಲಾಸನ್ನು ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ. ಸೊ ನಿಮಗೆಲ್ಲ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. Okay, so I hope you follow the procedure what I am saying. So in this session let us consider to solve this problem. ನೋಡಿ, ಇದರಲ್ಲಿ ನಮಗೆ ಮುಖ್ಯವಾಗಿ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y² = 4x and the line x = 3 ಅಂತ ಇದೆ. ಸೊ ಇಲ್ಲಿ ನಮಗೆ ಕರ್ವ್ ಏನು ಕೊಟ್ಟಿದ್ದಾರೆ, y² = 4x ಅಂತ ಇದೆ. ನೋಡಿ, ಅಬ್ಸರ್ವ್ ಮಾಡೋಣ, ಸೊಲ್ಯೂಷನ್ ಬಿಗಿನ್ ಆಗುತ್ತೆ ಈಗ. y² = 4x ಇದೆ ಕರ್ವ್. ಆಮೇಲೆ ನಮಗೇನಿದೆ ಅಲ್ಲಿ ಲೈನ್ x = 3 ಅಂತ ಕೊಟ್ಟಿದ್ದಾರೆ. ಸೊ ಈ ಲೈನ್ ಮತ್ತು ಈ ಕರ್ವ್ನಿಂದ ಬೌಂಡ್ ಆಗಿರ್ತಕ್ಕಂಥ ಏರಿಯಾ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಇದು ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಸೊ ಇಲ್ಲಿ ನಮಗೇನಂದರೆ, ಫಸ್ಟ್ ಆಫ್ ಆಲ್ y² = 4x ಅಂತಕ್ಕಂಥ ಒಂದು ರಫ್ ಸ್ಕೆಚನ್ನು ನಾವು ಹಾಕಬೇಕು. ನಮಗೆ ಗೊತ್ತಿದೆ ಇದು ಪ್ಯಾರಾಬೋಲಾ. ದಿಸ್ ಈಸ್ ಅ ರೈಟ್ ಹ್ಯಾಂಡೆಡ್ ಪ್ಯಾರಾಬೋಲಾ. ನಾವು ಫಸ್ಟ್ PUCಯಲ್ಲಿ ನೋಡಿದ್ದೀವಿ ಕಾನ್ವೆಕ್ಸೇಷನ್ ಚಾಪ್ಟ್ರಲ್ಲಿ. ಇದು ರೈಟ್ ಹ್ಯಾಂಡೆಡ್ ಪ್ಯಾರಾಬೋಲಾ ಬರುತ್ತೆ. ಸೊ ನೋಡೋಣ ಇದು ಯಾವ ಥರ, ಇದಕ್ಕೆ ನಾವು ಕೆಲವು ರಫ್ ವ್ಯಾಲ್ಯೂಸ್ ಕೊಡೋಣ. ರಫ್ ಸ್ಕೆಚ್ ಇದು. ಸೊ y² = 4x. ಓಕೆ, ಸೊ ಇದನ್ನು ನಾವು ರಫ್ ವರ್ಕ್ ಮಾಡೋಣ. ಸೊ x ಆ್ಯಂಡ್ y, ಸೊ ವಿಲ್ ಗಿವ್ ಸಮ್ ವ್ಯಾಲ್ಯೂಸ್. ನೋಡಿ, ಫಸ್ಟ್ ನಾವು ಒಂದು ರಫ್ ಸ್ಕೆಚನ್ನು ಮಾಡ್ಕೋಬೇಕು. ಸೊ ಗೋ ಆನ್ ಗಿವಿಂಗ್ ದ ವ್ಯಾಲ್ಯೂಸ್. ನೋಡಿ, ಇಲ್ಲಿ y² = 4x ಅಂತ ಇದೆ. ಆರ್ if I solve for y, ಸೊ y ಏನಾಯಿತು, √ 4x ಆಗುತ್ತೆ. ಆರ್ y ಸೊ √ 4 is 2, ಸೊ ಇಟ್ ಬಿಕಮ್ಸ್ ವಾಟ್ 2√x. ನೋಡಿ, ಈ ಥರನೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು ಕರ್ವ್ನ. 2√x ಅಂತ ಆಯಿತು. ಸೊ ಅಲ್ಲಿ ನನಗೆ ಎಕ್ಸ್ಗೆ ಅಂಡರ್ ದ ಸ್ಕ್ವೇರ್ ರೂಟ್ ಐ ಹ್ಯಾವ್ ಎಕ್ಸ್. ಸೊ ನಾನು ಎಕ್ಸಿಗೆ ವ್ಯಾಲ್ಯೂಸ್ ಕೊಟ್ಕೊಂಡ್ರೆ, ನೋಡಿ ಎಕ್ಸಿಗೆ 0 ಕೊಟ್ಟರೆ y ವ್ಯಾಲ್ಯೂ ವಿಲ್ ಬಿ 0. ನೋಡಿ, y = 2 ಇದೆಲ್ಲ ನಾವು ನೋಡ್ಕೋಬೋದು. ಸೊ √0 is 0. ಅಲ್ಲಿಗೆ 2 × 0 ಏನಾಯ್ತು ನನಗೆ, y = 0 ಆಯಿತು. ಸೊ ಐ ಗಾಟ್ 1 ವ್ಯಾಲ್ಯೂ. ನೆಕ್ಸ್ಟ್ ನಮಗೆ ನೋಡಿ ಅಂಡರ್ ದ ಸ್ಕ್ವೇರ್ ರೂಟ್. ಸೊ ಎಕ್ಸ್ ನಮಗೆ ಸ್ಕ್ವೇರ್ ರೂಟ್ ಒಳಗಡೆ ಇರೋದ್ರಿಂದ ಪರ್ಫೆಕ್ಟ್ ಸ್ಕ್ವೇರ್ಸ್ನ ಕೊಡೋಣ. ಸೊ if I give say 4, ಆಗ ನನಗೆ y ವ್ಯಾಲ್ಯೂ so that is 2 into, so square root of 4 is what, 2. So 2 into 2, that is what, 4. So ಇಲ್ಲಿ y = so okay, plus or minus. ಸೊ ನಾನು yಗೆ ಸಾಲ್ವ್ ಮಾಡಿರೋದ್ರಿಂದ ಐ ವಿಲ್ ರೈಟ್ ಪ್ಲಸ್ ಆರ್ ಮೈನಸ್. ಸೊ if I give x = 4, so value of y I will get plus or minus 4. ಓಕೆ, ಸೊ ಇನ್ನೊಂದು ಆಪ್ಷನ್ ಇದೆ, 1 ಕೊಡೋಣ. ನೋಡಿ, ಸ್ಕ್ವೇರ್ ರೂಟ್ ಒಳಗಡೆ ಇದೆ x, 2√x ಅಂತ ಇದೆ. ಸೊ ಐ ಕ್ಯಾನಾಟ್ ಗಿವ್ ನೆಗೆಟಿವ್ ವ್ಯಾಲ್ಯೂಸ್. ಮತ್ತು ನೀವು ಎಕ್ಸಿಗೆ ನೆಗೆಟಿವ್ ವ್ಯಾಲ್ಯೂಸ್ ಕೊಡಬೇಡ್ರಿ, ಸ್ಕ್ವೇರ್ ರೂಟ್ ಒಳಗಡೆ ಎಕ್ಸ್ ಇರೋದ್ರಿಂದ. ಸೊ ಓನ್ಲಿ ಐ ಕ್ಯಾನ್ ಗಿವ್ ಪಾಸಿಟಿವ್. ಸೊ ಇದು ನಾನು 1 ಕೊಟ್ಟಿದ್ದೀನಿ, 1. ಸೊ ದಟ್ ವಿಲ್ ಬಿ ವಾಟ್ 2 × √ 1 is 1. ಸೊ ದಟ್ ವಿಲ್ ಬಿ ವಾಟ್ ಪ್ಲಸ್ ಆರ್ ಮೈನಸ್ 2. ಸೊ ಅಲ್ಲಿಗೆ ನನಗೆ if I give 1, it will be what, plus or minus 2. ಸೊ 4 ಕೊಟ್ಟಾಗ ನಮಗೇನಾಗಿತ್ತು, ಪ್ಲಸ್ ಆರ್ ಮೈನಸ್ 4. ಓಕೆ, ದೀಸ್ ಆರ್ ದ ವ್ಯಾಲ್ಯೂಸ್. ಸೊ ನೋಟ್ ಡೌನ್ ದ ಪೇರ್ಸ್. ನೋಡಿ, 0 0 ಬಂತು, 4 plus or minus 4, 1 plus or minus 2. So these are the
ವ್ಯಾಲ್ಯೂಸ್. ಸೊ ಇದನ್ನು ನಾನು ಕೆಲವು ವ್ಯಾಲ್ಯೂಸನ್ನು ತೊಗೊಂಡಿದ್ದೀನಿ. ಸೊ ಏನೇನು ವ್ಯಾಲ್ಯೂಸ್ ಬಂತು, 0 0 4 ± 4 1 ± 2. ಸೊ ಈಗ ನನಗೆ ನೋಡಿ ರಫ್ ಸ್ಕೆಚ್, ಐ ವಿಲ್ ಡ್ರಾ ದ ರಫ್ ಸ್ಕೆಚ್ ಫಾರ್ ದಿಸ್. ಓಕೆ, ಇದು ರೈಟ್ ಹ್ಯಾಂಡೆಡ್ ಪ್ಯಾರಾಬೋಲಾ ಆಗಿರೋದ್ರಿಂದ ನೋಡಿ ಬಲಗಡೆ ನಮಗೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ನೋಡಿ 0 ಇದೆ. ಓಕೆ, ಇದು ರಫ್ ಸ್ಕೆಚ್. ಸೊ 1 2, so I can give 3 here, 4. Okay, I will consider okay, ಇಲ್ಲೇ ಕನ್ಸಿಡರ್ ಮಾಡಿಬಿಡೋಣ. So 1 2 3 4, then along y axis 1 ಸೊ ಇಲ್ಲಿ ಸ್ಪೇಸ್ ನಮಗೆ ಕಡಿಮೆ ಇದೆ. ಓಕೆ, ಸೊ ಐ ಕ್ಯಾನ್ ಗಿವ್ 2 4 6. So 2 4 6. Okay, then here -2 -4. ಓಕೆ, ನೋಡಿ ಪಾಯಿಂಟ್ಸನ್ನು ಮಾರ್ಕ್ ಮಾಡೋಣ. 0 0 ಇದೆ, ದೆನ್ 4 + 4. ಸೊ 4 -4 ಒಂದು ಪಾಯಿಂಟ್ ಇಲ್ಲಿದೆ ನೋಡಿ. 4 + 4 4 -4, ದೆನ್ 1 2. So 1 + 2, then 1 - 2. I have another point here. So joining all these points, ನೋಡಿ ಅಬ್ಸರ್ವ್ ಮಾಡಿ, joining all these points, okay, this is x-axis, ನಮ್ಗೆ ಗೊತ್ತಿದೆ ಇದು. joining all these points I get a parabola. ಸೊ ಇದು ನಮಗೆ ಕೊಟ್ಟಿರ್ತಕ್ಕಂಥ ಕರ್ವ್. y² = ಏನು ಕೊಟ್ಟಿದ್ರು, 4x. ನೋಡಿ, ದಿಸ್ ಇಸ್ ದ ಗಿವನ್ ಕರ್ವ್. ಸೊ ಈಗ ಏನು ಹೇಳಿದ್ದಾರೆ ಅವರು, ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ ಆ್ಯಂಡ್ ದ ಲೈನ್ x = 3. ಅಬ್ಸರ್ವ್ ಮಾಡಿ, ಲೈನ್ x = 3 ಅಂತ ಹೇಳಿದ್ದಾರೆ. ಹಾಗಾದರೆ x = 3 ಅಂತಕ್ಕಂಥ ಲೈನ್ ಹೆಂಗಿರುತ್ತೆ? ಓಕೆ, 3 ಇದೆ. ಸೊ x = 3 ನೋಡಿ, ಲೈನ್ x = 3 ಈಸ್ ಎ ಲೈನ್. ನೋಡಿ ಲೈನ್ ಹೇಳಿದೆ ನಾನು, x = 3 ಈಸ್ ಎ ಲೈನ್ ವಿಚ್ ಪಾಸಸ್ ಥ್ರೂ 3 ಆ್ಯಂಡ್ ಪ್ಯಾರಲಲ್ ಟು y axis. ಸೊ ಈಗ ನಾನು ಡ್ರಾ ಮಾಡಿದ್ದೀನಿ, ದಿಸ್ ಈಸ್ ದ ಲೈನ್ x = 3. ಹಾಗಾದರೆ ನಮಗೆ ಏರಿಯಾ ಬೇಕಾಗಿರೋದು, ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಆ್ಯಂಡ್ ದ ಲೈನ್ ಅಂದರೆ ಇದು ಪೂರ್ತಿ ಏರಿಯಾ ನನಗೆ ನೋಡಿ. ದಿಸ್ ಈಸ್ ದ required area. Observe ಮಾಡಿ, line, it is the area bounded by the line x = 3 and the parabola y² = 4x. So I want this area. ಸೊ ನಾನು ಶೇಡ್ ಮಾಡಿರ್ತಕ್ಕಂಥ ಏರಿಯಾ ಇದ್ರಲ್ಲಿ ನೋಡಿ, 2 ಪೋರ್ಷನ್ ಇದೆ. ಸೊ ಮೇಲ್ಭಾಗದ ಒಂದು ಪೋರ್ಷನ್ ಇದೆ, ಇಲ್ಲಿ ಎಡಭಾಗದ್ದು, ಐ ಮೀನ್ ಬಿಲೋ ಒಂದು ಪೋರ್ಷನ್, ಅಬೋ ದ ಎಕ್ಸ್ ಆಕ್ಸಿಸ್ ಅನದರ್ ಪೋರ್ಷನ್. ಸೊ ಈ ಆನ್ಸರ್ ಎಷ್ಟು ಬರುತ್ತೆ, ಈ ಆನ್ಸರು ಕೂಡ ನನಗೆ ಅಷ್ಟೇ ಬರಬೇಕು. ಸೊ ದಿಸ್ ಸ್ಕೆಚ್ ವಿ ಹ್ಯಾವ್ ಟು ಡ್ರಾ. ಸೊ ಇದನ್ನು ನೀವು ಫಸ್ಟ್ ಡ್ರಾ ಮಾಡಬೇಕು. ನಂತರ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ನೋಡಿ ಇಲ್ಲಿ ಇಟ್ ಈಸ್ ದ ಕೇಸ್, ನಾವು ಇಲ್ಲಿ ಆಫ್ಲೈನ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಕರ್ವ್ ಈಸ್ ಬೌಂಡೆಡ್ ಬೈ ಪ್ಯಾರಾಬೋಲಾ ಆ್ಯಂಡ್ ಎಕ್ಸ್ ಆಕ್ಸಿಸ್. ಸೊ ದೆನ್ ವಾಟ್ ಈಸ್ ದ ಏರಿಯಾ ಅಂದರೆ ನೋಡಿ, ನಮಗೆ ಏರಿಯಾ ಇರ್ತಕ್ಕಂಥದ್ದು ಅಬ್ಸರ್ವ್ ಮಾಡಿ, ಇಟ್ ಈಸ್ ಸಿ ದಿಸ್ ದ ಲೈನ್ x = 3 ಆ್ಯಂಡ್ ದಿಸ್ ಈಸ್ y ಆಕ್ಸಿಸ್. ಓಕೆ, ಐ ವಾಂಟ್ ದಿಸ್ ಏರಿಯಾ. ಹಾಗಾದರೆ ಇದು y ಆಕ್ಸಿಸ್ನ ಈಕ್ವೇಷನ್ ಏನು, x = 0. x = 0 ಇಸ್ ದ ಈಕ್ವೇಷನ್ ಆಫ್ y ಆಕ್ಸಿಸ್. ಹಾಗಾದರೆ ಇನ್ನೊಂದು ಲೈನ್ ಏನಿದೆ, x = 3 ಇದೆ. ಹಾಗಾದರೆ ಇಟ್ ಈಸ್ ಬೌಂಡೆಡ್ ಬೈ ಎಕ್ಸ್ ಆಕ್ಸಿಸ್. ಸೊ ರಿಕ್ವೈರ್ಡ್ ಏರಿಯಾ ಈಸ್, ನೆಕ್ಸ್ಟ್ ಸ್ಟೆಪ್ ನೋಡೋಣ ಆಫ್ಟರ್ ಡ್ರಾಯಿಂಗ್ ದಿ ಸ್ಕೆಚ್. ಸೊ ಅಕಾರ್ಡಿಂಗ್ ಟು ಥಿಯರಿ, ರಿಕ್ವೈರ್ಡ್ ಏರಿಯಾ ನಮಗೆ ಏನಾಗಬೇಕು, ಇಂಟಿಗ್ರೇಷನ್ ಆಫ್. ಸೊ ನಾವು ಥಿಯರಿಯಲ್ಲಿ ಹೇಳ್ತೀವಿ x = a to x = b, ಅಂದರೆ ಇಲ್ಲಿ 0 to 3 ನನಗೆ ಲೋಯರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ 0 to 3 y dx. ನೋಡಿ ಇದು ನಮ್ಮ ಫಾರ್ಮುಲಾ. ಸೊ ಇಟ್ ಈಸ್ ದ ಏರಿಯಾ ಆಫ್ ದ ಕರ್ವ್ ಬೌಂಡೆಡ್ ಬೈ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ ಆ್ಯಂಡ್ ದ ಲೈನ್ x = 3. ಸೊ ಇಲ್ಲಿ ನನಗೆ ಮೇಲ್ಭಾಗ ಮತ್ತು ಕೆಳಭಾಗ ಅಂತ ಹೇಳಿದೆ. ಸೊ ಮೇಲ್ಭಾಗ ಎಷ್ಟಿರುತ್ತೋ ಕೆಳಭಾಗನೂ ಎಕ್ಸಾಕ್ಟ್ಲಿ ಅಷ್ಟೇ ಇರುತ್ತೆ. ಸೊ ಇವಷ್ಟು ಏರಿಯಾ ನನಗೆ ಬೇಕಾಗಿದೆ. ಹಾಗಾದರೆ ಇದು ಎಷ್ಟಿರುತ್ತೆ ಅಂದರೆ ಡಬಲ್ ಇರುತ್ತೆ. 2 times ಇಂಟಿಗ್ರೇಷನ್ ಆಫ್ 0 to 3 y dx. ಸೊ ಇದನ್ನು ನಾವು ನೆನಪಿಟ್ಕೋಬೇಕು. ಸೊ ಒಂದ್ಸಗೆ ನಾನು ರಿಪೀಟ್ ಮಾಡ್ತೀನಿ. ಸೊ ರಿಕ್ವೈರ್ಡ್ ಏರಿಯಾ ಈಸ್ ವಾಟ್, 0 to 3 y dx. 2 ಯಾಕೆ ಬರುತ್ತೆ ಅಂದರೆ ಮೇಲ್ಭಾಗ ಎಷ್ಟಿರುತ್ತೋ ಕೆಳಭಾಗನೂ ಅಷ್ಟೇ ಇರುತ್ತೆ. ಸೊ ಡಬಲ್ ಆಗಬೇಕು. ಸೊ ನಮಗೆ ಬರೀ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೇಳಿದರೆ ನಮಗೆ ಬರೀ ಇಂಟಿಗ್ರೇಷನ್ ಆಫ್ ಇಷ್ಟೇ ಇರ್ತಿತ್ತು ನೋಡಿ, 0 to 3. ಬಟ್ ಅವರು ಬೌಂಡೆಡ್ ಏರಿಯಾ ಅಂತ ಕೇಳಿರೋದ್ರಿಂದ 2 times ಮಾಡಬೇಕು. ಸೊ ಈಗ 2 times
ಇಂಟಿಗ್ರೇಷನ್ 0 to 3 ನೋಡಿ y ಎಲ್ಲಿದೆ. ಸೊ y ನಾವು ಸಾಲ್ವ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗಲ್ಲೇ ನಾವು ಹೇಳಿದ್ವಿ. ಸೊ ದಟ್ y, ಸೊ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ತೋರಿಸಿದ್ವಿ. y ಈಸ್ ಈಕ್ವಲ್ ಟು ನಾನು ಏನಂತ ಹೇಳಿದ್ದೆ, ಸ್ಕ್ವೇರ್ ರೂಟ್ ಆಫ್ 4x ಆಗಿತ್ತು. ಅಲ್ಲಿಗೆ ದಟ್ ಈಸ್ 2 ರೂಟ್ x. ನೋಡಿ 2 ರೂಟ್ x. ಹಾಗಾದರೆ ಈ 2 ರೂಟ್ x ಬರಬೇಕು y ಜಾಗದಲ್ಲಿ. 2 ರೂಟ್ x ಇಂಟು ಡಿ ಎಕ್ಸ್. ಓಕೆ, ಐ ವಿಲ್ ರಿಪೀಟ್ ದಿಸ್. 2 ಟೈಮ್ಸ್ ಇಂಟಿಗ್ರೇಷನ್ 0 to 3 2 ರೂಟ್ x ಇಂಟು ಡಿ ಎಕ್ಸ್ ಆಯಿತು. ಸೊ ಈ 2 ಹೊರಗಡೆ ತೆಗಿತೀವಿ, ಕಾನ್ಸ್ಟೆಂಟ್ ಇದು ಹೊರಗೆ ಬರುತ್ತೆ. ಸೊ 2 ಇಂಟು 2 ದಟ್ ಈಸ್ 4. ಇಂಟಿಗ್ರೇಷನ್ 0 to 3. ಸೊ ರೂಟ್ x ಅಂತಿದೆ, ಅದನ್ನು x ಟು ದ ಪವರ್ ಆಫ್ ಹಾಫ್ ಅಂತ ಬರೆಯೋಣ. ನೋಡಿ 4 ಟೈಮ್ಸ್ ಇಂಟಿಗ್ರೇಷನ್ 0 to 3 x ಟು ದಿ ಪವರ್ ಆಫ್ ಹಾಫ್. ನಾವು ಇಷ್ಟನ್ನು ಮಾತ್ರ ಇಂಟಿಗ್ರೇಷನ್ ಮಾಡಬೇಕು. ಈ 4 ಹಾಗೆ ಬರೆಯೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಓಕೆ, ನಮಗೇನಿತ್ತು 4 ಇಂಟಿಗ್ರೇಷನ್ ಆಫ್ 0 to 3 x ಟು ದಿ ಪವರ್ ಹಾಫ್ ಇಂಟು ಡಿ ಎಕ್ಸ್. ಓಕೆ, ಇದು ಪವರಲ್ಲಿ ಯೂಸ್ ಮಾಡಿದ್ರೆ ಸೊ 4 ಟೈಮ್ಸ್ ನೋಡಿ x ಟು ದಿ ಪವರ್ ಆಫ್ n+1 ಅಂದರೆ ಹಾಫ್ ಪ್ಲಸ್ 1 ಡಿವೈಡೆಡ್ ಬೈ ಹಾಫ್ ಪ್ಲಸ್ 1 ಆಯಿತು. ಇದು 0 to 3 ಡೆಫಿನೆಟ್ ಇಂಟಿಗ್ರಲ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಬರೆಯೋ ಆಗಿಲ್ಲ. ಸೊ ಈಗ x ಟು ದಿ ಪವರ್ ಆಫ್ ಹಾಫ್ ಪ್ಲಸ್ 1 ನೋಡ್ಕೊಳ್ರಿ, ಇಲ್ಲಿ ಹಾಫ್ ಪ್ಲಸ್ 1 ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. ಸೊ ದಟ್ ಈಸ್ 4 ಇಂಟು ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ. ದಟ್ ಈಸ್ 4 ಇಂಟು x ಟು ದಿ ಪವರ್ ಆಫ್ 3/2. ಹಾಫ್ ಪ್ಲಸ್ 1 ಅಂದರೆ 3/2 ಆಯಿತು. ದಿಸ್ ಈಸ್ 3/2. ಸೊ ಇದು ನಮಗೆ ಡೆಫಿನೆಟ್ ಇಂಟಿಗ್ರಲ್ ಇದೆ. 0 to 3 ಕ್ಯಾಲ್ಕುಲೇಟ್ ಮಾಡೋದು. ನೋಡಿ 3/2 ಕೂಡ ನಾನು ಹೊರಗಡೆ ತೆಗಿತೀನಿ ಕಾನ್ಸ್ಟೆಂಟ್. ಸೊ ದಟ್ ಈಸ್ 4/3/2 ಆರ್ 4 ಇಂಟು 3/2 ಇದ್ದಿದ್ದೇನಾಯಿತು 2/3 ಆಯಿತು. ಇಂಟು ಸೊ ನನಗೆ ಉಳಿದಿದ್ದೇನು x ಟು ದಿ ಪವರ್ 3/2 ಫ್ರಮ್ 0 to 3. ಸೊ ಅಲ್ಲಿಗೆ 8/3. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. 8/3 ಇಂಟು x ಟು ದಿ ಪವರ್ 3/2 ಫ್ರಮ್ 0 to 3. ನೋಡಿ ಈಗ ನಾವು ಡೆಫಿನೆಟ್ ಇಂಟಿಗ್ರಲ್ ಡೆಫಿನೇಷನ್ ಏನು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಈಗ ಅಪ್ಪರ್ ಲಿಮಿಟ್ ಏನಿದೆ ನೋಡಿ 3 ಇದೆ. ಸೊ x ಪ್ಲಸಲ್ಲಿ 3 ಹಾಕ್ತೀನಿ. 3 ಟು ದಿ ಪವರ್ ಆಫ್ 3/2 ಮೈನಸ್ ಲೋವರ್ ಲಿಮಿಟ್ 0 ಇದೆ. 0 ಟು ದಿ ಪವರ್ ಆಫ್ 3/2 ಇಸ್ 0 ಓನ್ಲಿ. ಓಕೆ, ಸೊ ನೋಡಿ 8/3 ಇಂಟು 3 ಟು ದಿ ಪವರ್ ಆಫ್ 3/2. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ 8/3 ಇಂಟು 3 ಟು ದಿ ಪವರ್ ಆಫ್ 3/2. ವಾಟ್ ಇಸ್ ದ ಆನ್ಸರ್? 8/3 ಇಂಟು 3 ಟು ದಿ ಪವರ್ ಆಫ್ ನೋಡಿ 3/2 ಸ್ಕ್ವಯರ್ ಯೂನಿಟ್ಸ್. ಅಥವಾ ಈ 3 ಟು ದಿ ಪವರ್ ಆಫ್ 3/2 ನಾವು ಸಿಂಪ್ಲಿಫೈ ಕೂಡ ಮಾಡ್ಬೋದು. ಇಲ್ಲಾಂದರೆ ರಿಕ್ವೈರ್ಡ್ ಏರಿಯಾ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ. ಓಕೆ, ಸೊ ಇಲ್ಲಿ ಕರ್ವ್ ಈಸ್ ಬೌಂಡೆಡ್. ನೋಡಿ ಈ ಪ್ರಾಬ್ಲಮ್ನಲ್ಲಿ ಕರ್ವ್ ಈಸ್ ಬೌಂಡೆಡ್ ಬೈ ಎಕ್ಸ್ ಆ್ಯಕ್ಸಿಸ್ ಅಂತ ಇತ್ತು. ಅದಕ್ಕೋಸ್ಕರ ನಾವು ರಿಕ್ವೈರ್ಡ್ ಏರಿಯಾ ಏನು ಮಾಡಿದ್ವಿ, ಇಂಟಿಗ್ರೇಷನ್ ಆಫ್ y dx ತೊಗೊಂಡಿದ್ದೀವಿ. ಇದು ನಮ್ಮ ಥಿಯರಿ ಪಾರ್ಟ್. x = a to x = b. ಈ ಪ್ರಾಬ್ಲಮ್ಗೆ ಬರೆಯೋ ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ನಲ್ಲಿ ನಾವು ಬಳಸಿರ್ತಕ್ಕಂಥದ್ದು ಇಂಟಿಗ್ರೇಷನ್ ಆಫ್ y dx. ಸೊ ದಿಸ್ ಈಸ್ ಲೋವರ್ ಲಿಮಿಟ್ ಆ್ಯಂಡ್ ದಿಸ್ ಈಸ್ ಅಪ್ಪರ್ ಲಿಮಿಟ್. ಓಕೆ, ಸೊ ಇದೇ ಥರದ ಇನ್ನೊಂದು ಪ್ರಾಬ್ಲಮನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಕನ್ಸಿಡರ್ ಮಾಡೋಣ.